ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ, ಸ್ವಲ್ಪ ಡಲ್ ಆಗಿದ್ದೀನಿ. ಎಸ್, ಆ್ಯಸ್ ಯೂಶ್ವಲ್ ಸಂಡೇ ಆಗಿರೋದ್ರಿಂದ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಆಬ್ವಿಯಸ್ಲಿ ಮಾಲ್ಗೆ ಹೋಗ್ತಾಯಿದ್ದೀವಿ. ಎವ್ರಿ ಸಂಡೇ ಮಾಲ್ಗೆ ಹೋಗ್ತಾಯಿದ್ದೀವಿ ಗೈಸ್. ಯಾಕೆ ಅಂತ ಗೊತ್ತಿಲ್ಲ, ಲಿಟ್ರಲಿ 3rd ವೀಕೋ 4th ವೀಕೋ ಎವ್ರಿ ಸಂಡೇ ಹೋಗ್ತಾಯಿದ್ದೀವಿ. ಬಟ್ ಇವತ್ತು ಹೋಗ್ತಿರೋದು ಬಂದ್ಬಿಟ್ಟು ಇಂಟೆನ್ಷ್ನಲಿ ಹೋಗ್ತಾಯಿದ್ದೀವಿ. ನಾನು ಬ್ರೇಸ್ಲೆಟ್ ತೊಗೊಬೇಕಂತ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ದೆ. ನಾನೊಂದು ಸಿಂಪಲಾಗಿ ಬ್ರೇಸ್ಲೆಟ್ ತೊಗೊಬೇಕು ಅಂತ, ಅದಕ್ಕಾಗಿ ಹೋಗ್ತಾ ಇದ್ದೀವಿ. ಎಸ್, ನಾನು 2 ಆಪ್ಷನ್ ಇಟ್ಕೊಂಡಿದ್ದೆ. ಒಂದು ಕ್ಯಾರೆಟ್ ಲೈನು, ಇಲ್ಲ ಮಿಯಾ ಬೈ ತನಿಷ್ಕ್ ಅಂತ. ಅದಕ್ಕೆ 2 ಆಪ್ಷನ್ ಬಿಟ್ಟರೆ ಬೇರೆ ಯಾವ ಅಂಗಡಿ ಕಡೆಗೂ ನೋಡಬಾರ್ದು ಅಂದ್ಕೊಂಡು ಮುಂದೆ ಸುಮ್ಮನೆ ಹೀಗೆ ಶಾಪ್ಸ್ ಎಷ್ಟೊಂದು ಕಾಣಿಸ್ತಿದ್ರು, ಹಾಗೇ ಹೋಗ್ತಾ ಇದ್ವಿ. ಸುಮ್ಮನೆ ವಿಡಿಯೋ ಸಿಕ್ಕಾಪಟ್ಟೆ ಚಿಕ್ಕದಾಗ್ಬಿಡುತ್ತಲ್ಲ ಅಂದ್ಬಿಟ್ಟು ಹಾಗೆ ಹಂಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಗೈಸ್. ಒಂದು ರಾ ವಿಡಿಯೋ ಮಾಡೋದು ಎಷ್ಟು ಈಸಿನೋ, ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದು ನಿಜವಾಗ್ಲೂ ಅಷ್ಟು ಕಷ್ಟ. ಏನಂತ ಹೇಳೋದು, ಏನು ಮಾತಾಡೋಷ್ಟೇ ಇಲ್ಲ ಇದರಲ್ಲಿ, ಹಂಗಾಗೋಗ್ಬಿಟ್ಟಿದೆ. ಬಟ್ ಓಕೆ, ಬಟ್ ನಿಜ ಹೇಳ್ತೀನಿ, ನಾನು ತೊಗೊಂಡು ಶಾಪಲ್ಲಿ ಗೋಲ್ಡ್ ಜ್ಯುವೆಲ್ಲರ್ಸ್ ಮಾತ್ರ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದು ಮುಂದೆ ಬರುತ್ತೆ, ಸೊ ಕೀಪ್ ವಾಚಿಂಗ್. ಎಸ್, ಫಸ್ಟ್ ನಾನು ಕ್ಯಾರೆಟ್ ಲೈನ್ಗೆ ಹೋದೆ, ಬಟ್ ಅಲ್ಲಿ ವೀಡಿಯೋ ಅಲೋ ಇದೆಯೋ ಇಲ್ವ ಅಂತ ನನಗೆ ಗೊತ್ತಿಲ್ದಿರ ನಾನು ವೀಡಿಯೋ ಮಾಡೇ ಇಲ್ಲ. ಸಾರಿ ಫಾರ್ ದಟ್, ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ. ಎಸ್, ನೆಕ್ಸ್ಟ್ ಹಾಗೆ ಮಿಯಾ ಬೈ ತನಿಷ್ಕ್ ಅಂತ ಇದ್ದಿದ್ದರಿಂದ ಅಲ್ಲಿಗೆ ಹೋದೆ. ಎಸ್, ಎಂಟರ್ ಆಗ್ತಿದ್ದಂಗೆ ನಮಗೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರೋ ಜ್ಯುವೆಲರ್ಸ್ ಕಾಣಿಸುತ್ತೆ, ಬಟ್ ದಟ್ಟು ಬಜೆಟಾಗಿ ಕಾಣುತ್ತೆ. ಓಕೆ, ಫಸ್ಟ್ ಒನ್ ಬಂದ್ಬಿಟ್ಟು ಬ್ಲ್ಯಾಕ್ ಬೀಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿರೋದೆಲ್ಲ ಡೈಮಂಡ್ ಕಲೆಕ್ಷನ್, ಇವೆಲ್ಲನೂ ಡೈಮಂಡ್ಸೇ. ಕಾಸ್ಟ್ ಅಂತ ಬಂದರೆ ಅದೆಲ್ಲ 30+ ಬ್ಲ್ಯಾಕ್ ಬೀಡ್ಸಲ್ಲಿ. ಇದೆಲ್ಲ ಡೈಲಿ ವೇರ್ ಬ್ರೇಸ್ಲೆಟ್ಸು, ರೋಸ್ ಗೋಲ್ಡಲ್ಲಿದೆ, ಗೋಲ್ಡಲ್ಲಿದೆ. ಸೆಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೆಲ್ಲ ಬ್ರೇಸ್ಲೈಟ್ಸ್ ಆ್ಯಂಡ್ ಸಿಂಗಲ್ ಬ್ಯಾಂಗಲ್ಸ್ ಬರುತ್ತಲ್ಲ ಅದು, ಇದೆಲ್ಲ ಗೋಲ್ಡ್. ಇದರಲ್ಲಿ 22 ಕ್ಯಾರೆಟು ಇದೆ, 18 ಕ್ಯಾರೆಟ್ಸಲ್ಲೂ ಇದೆ. ಇದೆಲ್ಲ ಸೆಟ್, ಐ ಮೀನ್ ಇಯರಿಂಗ್ಸು, ಡಾಲರ್ ಚೈನ್ ಬರುತ್ತಲ್ಲ ಆ ಥರ ಸೆಟ್. ಗಿಫ್ಟಿಂಗ್ ಪರ್ಪಸ್ಗಾಗಿ ಅಂತೂ ನೀವು ಪಕ್ಕಾ ವಿಸಿಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನೀವು ಯಾರಿಗಾದ್ರೂ ಗೋಲ್ಡೇ ಗಿಫ್ಟ್ ಕೊಡಬೇಕಂದ್ರೆ ಒಬ್ವಿಯಸ್ಲಿ ಈ ಶಾಪ್ನ ವಿಸಿಟ್ ಮಾಡಿ, ಬಿಕಾಸ್ ಲಿಟ್ರಲಿ 7,000ಇಂದ ಗೋಲ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಗೋಲ್ಡಲ್ಲಿ ಡೈಮಂಡ್ ಜ್ಯುವೆಲರಿ ಕಲೆಕ್ಷನ್ಸು, ಸ್ವಲ್ಪ ಕಾಸ್ಟ್ಲಿ ಇದೆ, ಲೈಕ್ 1 lakh 1.5 lakhsಲ್ಲಿದೆ. ನಾವೇನು ತೊಗೊಂಡಿಲ್ಲ ಅದನ್ನೆಲ್ಲ, ಸುಮ್ಮನೆ ಹಿಂಗೆ ನೋಡ್ಸೋಣ ವಿಡಿಯೋಗೆ ಅಂತ ತೋರಿಸ್ತಾ ಇರೋದು. ಎಸ್, ಇದೆಲ್ಲ ಪೆಂಡೆಂಟ್ಸ್, ನಾರ್ಮಲ್ ಚೈನ್ ಇದೆ. ಇದರಲ್ಲಿ ಆಲ್ಫಾಬೆಟ್ ಪೆಂಡೆಂಟ್ಸ್ ಇದೆ. ಓಕೆ, ಇದು ಬಂದ್ಬಿಟ್ಟು ನಾನು 2 ಫೈನಲ್ ಮಾಡಿರೋ ಬ್ರೇಸ್ಲೆಟು. ನಂಗೆ 2 ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಫಸ್ಟು ಫೈನಲ್ ಮಾಡಿದ್ದು ಈವಿಲ್ಲ. ಇದು ಥ್ಯಾಂಕ್ ಗಾಡ್ ಟ್ರಯಲ್ ಮಾಡಿದ್ದಕ್ಕೆ ಸರೋಯ್ತಿಲ್ಲದ್ರೆ ನಿಜ ಅದನ್ನು ಬಿಲ್ ಪೇ ಮಾಡ್ಸೋಕ್ಕೂ ಕೊಟ್ಬಿಟ್ಟಿರ್ತಿದ್ದೆ. ಹಾಕ್ಕೊಳ್ಳೋವಾಗ ನೋಡಿ ಹೆಂಗೆ ಅನ್ನಿಸ್ತಿದೆ, ಉಲ್ಟಮ್ ಪಲ್ಟ ಆಗ್ತಿತ್ತು. ಅದಕ್ಕೆ ಓಕೆ ಇದು ಬೇಡ ಅಂತ ಅಂದ್ಕೊಂಡು ನಾನು ಫಸ್ಟ್ ಹಾಕ್ಕೊಂಡು ತೋರಿಸಿದ್ನಲ್ಲ ಅದೇ ಫಿಕ್ಸ್ ಆಗಿದೆ. ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ಬಂದು ಇದೇನೆ. ಹಾಕ್ಕೊಂಡು ನೋಡಿಲ್ಲ ಅಂದರೆ ಇದೇ ತೊಗೊಂಬರ್ತಿದ್ದೆ. ಬಟ್ ಏನಿವೆ ಎಲ್ಲ ಹಾಕ್ಕೊಂಡು ನೋಡಿದ್ದಕ್ಕೆ ನಾನು ಆ ಬ್ಲ್ಯಾಕ್ ಬೀಡ್ಸ್ ತೊಗೊಂಡೆ. ಇದು ಒಬ್ವಿಯಸ್ಲಿ ನೀವು ಶಾರ್ಟ್ಸಲ್ಲಿ ಯಾವಾಗೋ ನೋಡಿರ್ತೀರ. ನಾನು ಆ ವಿಡಿಯೋನ ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಎಸ್, ಇದೆಲ್ಲ ರಿಂಗ್ಸ್. ರಿಂಗ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಇದೆಲ್ಲನೂ ಗೋಲ್ಡು, ಬಟ್ ನಂಗೆ ಇದು ಯಾಕೋ ಗೋಲ್ಡ್ ಜ್ಯುವೆಲ್ಲರ್ ಥರ ಕಾಣಿಸ್ಲಿಲ್ಲ ನೋಡಿ. ಆ ಕಲರ್ ಇದೆ, ಆರ್ಟಿಫಿಷಿಯಲ್ ಅನ್ಸಲ್ವ. ಇದೆಲ್ಲ ಗೋಲ್ಡು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಅಷ್ಟೇ, ನಾನು ಜಾಸ್ತಿ ಏನೂ ತೋರಿಸ್ಬೇಕಂತ ಅಂದ್ಕೊಂಡಿಲ್ಲ, ಸಿಂಪಲಾಗಿ ಎಲ್ಲ ತೋರಿಸಿದಾಯಿತು. ಆ್ಯಂಡ್ ನಂದು ಬಿಲ್ಲಿಂಗ್ ಕೂಡ ಆಯಿತು. ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೊರಟ್ಬಿಟ್ಟೆ. ಆ್ಯಂಡ್ ಅವ್ರಿಗೆ ಹೇಳಿದೆ ನಾನು ಮತ್ತೆ ಬಂದೇ ಬರ್ತೀನಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಅಂತ ಹೇಳಿದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಫ್ಯೂಚರಲ್ಲಿ. ಇದು ನಮ್ಮ ಮಮ್ಮಿ ಗೈಸ್, ನಾನೇ ತೊಗೊಂಡಿದ್ದು. ಇಲ್ಲ ಮಮ್ಮಿಗೆ ಕೊಟ್ಟಿದ್ದೀನಿ ಅಷ್ಟೇ, ಅರೆ ನಾನೇ ತೊಗೊಂಡಿದ್ದು. ಯಾಕೆಂದರೆ ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು, ನಾನು ಏನಾದರೂ ಗಿಫ್ಟ್ ಕೊಟ್ಕೋಬೇಕಂತ. ದಟ್ಟು ಬಜೆಟಲ್ಲಿ ನೋಡ್ತಾ ಇದ್ದೆ. ಸೊ ನನಗಾಗಿಯೇ ಮಾಡಿದರು ಅನ್ಸುತ್ತೆ ಆ ಥರ ಶಾಪ್ಸ್ ಎಲ್ಲ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಯಾಕೆಂದರೆ ನಾನು 22 ಕ್ಯಾರೆಟ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದರು ಅಟ್ಲೀಸ್ಟ್ 14-18 ಕ್ಯಾರೆಟಲ್ಲಂತೂ ಪರ್ಚೇಸ್ ಮಾಡಬಲ್ಲೆ. ಸೊ ಅದಕ್ಕಾಗಿ ಏನೋ ಒಂದು ಸಣ್ಣ ಗಿಫ್ಟ್ ನಾನು ಕೊಟ್ಕೊಳೋಣ ಅಂತ ಅನಿಸಿ ಒಂದು ಚಿಕ್ಕ ಬ್ರೇಸ್ಲೆಟ್ ತೊಗೊಂಡೆ. ಅದು ಪ್ರೈಸ್ ಯಾರಿಗಾದ್ರು ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.
ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೂ ನಿಜ ಅದೊಂದು ಬೆಸ್ಟ್ ಆಪ್ಷನ್ ಆ ಶಾಪ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ನಾವು ಮಾಲ್ಗೆ ಹೋದ್ಮೇಲೆ ಗೇಮ್ ಸೆಕ್ಷನ್ಗೆ ಹೋಗದೇ ಇದ್ರೆ ಆಗುತ್ತಾ, ಹೋದ್ವಿ. ಈ ಗೊಂಬೆ ಅಂತೂ ಬರೋದೇ ಇಲ್ಲ, ಅದು ಯಾಕೆ ಬರೋಲ್ಲ ಅಂತ ನನಗೂ ಗೊತ್ತಿಲ್ಲ. ಎಷ್ಟು ಸಲ ಟ್ರೈ ಮಾಡಿದ್ರು ಬಂದಿದೆ, ಒಂದು 2 ಟೈಮ್ಸ್, ಬಟ್ ರೇರ್ ಬಂದಿರೋದು. ಆ್ಯಂಡ್ ಇಲ್ಲೇನೋ ಚಿಕ್ಕ ಚಿಕ್ಕ ಐಟಮ್ಸ್ ಇದೆ, ಇದನ್ನು ಟ್ರೈ ಮಾಡೋಣ, ಒಂದಾದರೂ ಮನೆಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಇದನ್ನು ಟ್ರೈ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಟ್ರೈ ಮಾಡಿದ್ಮೇಲೆ ಬಂದೇ ಬರುತ್ತೆ, ಅದು ಒಂದು ಯಾವುದೋ ಒಂದು ಸಣ್ಣದನ್ನು ಬರುತ್ತೆ ಅಂತ ಅಂದ್ಕೊಂಡು. ಆ್ಯಂಡ್ ಇಲ್ಲಿ ಬಂತು ಕೂಡ ಅಷ್ಟೇ. ಇದು ನಂಗೆ ಗೊತ್ತು ಸಿಕ್ಕಾಪಟ್ಟೆ ಚಿಕ್ಕ ವೀಡಿಯೋ ಅಂತ, ಬಟ್ ನಾನು ಶಾಪಿಂಗ್ ಹೋಗಿದ್ದು ನಾನು ಎಷ್ಟೊಂದು ಅನ್ಕೊತೀನಿ ವೀಡಿಯೋ ಮಾಡಬೇಕಂತ, ಬಟ್ ನಂಗೆ ಫೋನ್ ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಬೇಜಾರು ಸಲ. ಸೊ ಅದಕ್ಕಾಗಿ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ. ಆಬ್ವಿಯಸ್ಲಿ ಆ ಗೇಮ್ಸ್ ಆದಮೇಲೆ ಒಂದು ಸ್ವಲ್ಪ ಚಿಕನ್ ತಿಂದಿಲ್ಲ ಅಂದರೆ ಮಾಲಿಂದ ಹೊರಗಡೆ ಬರೋಕ್ಕಾಗುತ್ತಾ, ಅದು ತಿಂದು ವೀಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.